ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಮಾತಾಡೋದು. ಜೋಳದ ರೊಟ್ಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜೋಳದ ರೊಟ್ಟಿ ಬಹಳ ಉಪಯೋಗಿಸ್ತಾರೆ. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೂ ಈ ಜೋಳದ ರೊಟ್ಟಿನೇ ಉಪಯೋಗಿಸ್ತಾರೆ. ಇದೊಂದು ಪ್ರಧಾನ ಆಹಾರ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ದಕ್ಷಿಣದ ಕೆಲವು ಜಿಲ್ಲೆಗಳಲ್ಲಿ ರಾಗಿನ ಪ್ರಧಾನ ಆಹಾರವಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ಕರಾವಳಿ ಜಿಲ್ಲೆಗಳಲ್ಲಿ ಮಂಗಳೂರು, ಉಡುಪಿ ಅಲ್ಲೆಲ್ಲ ಅನ್ನವನ್ನ ಅಥವಾ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಈ ಜೋಳದ ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಡಯಾಬಿಟಿಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಳೆದ 2-3 ದಶಕಗಳಲ್ಲಿ ಡಯಾಬಿಟಿಸ್ ಇರುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ಆಲ್ಮೋಸ್ಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಮನೆಗೂ ಒಬ್ಬರು ಡಯಾಬಿಟಿಸ್ ಇರೋರು ಇದ್ದೇ ಇರ್ತಾರೆ. ಡಯಾಬಿಟಿಸ್ ಇರೋರಿಗೆ ನಾವೇನು ಹೇಳ್ತೀವಿ, ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತ ಆಹಾರವನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಈಗ ಅನ್ನದಲ್ಲಿ ಅಥವಾ ಬ್ರೆಡ್ ನಲ್ಲಿ ಅಥವಾ ಮೈದಾ ಪ್ರಾಡಕ್ಟ್ಸ್ ಅಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ 70ಕ್ಕಿಂತ ಜಾಸ್ತಿ ಇರುತ್ತೆ. ಅಂತದನ್ನ ಆದಷ್ಟು ಡಯಾಬಿಟಿಸ್ ಇರೋರು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಬಟ್ ಈ ಜೋಳದಲ್ಲಿ ಸುಮಾರು 55% ಮಾತ್ರ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಸೊ ಡಯಾಬಿಟಿಸ್ ಇರೋರು ಜೋಳದ ರೊಟ್ಟಿಯನ್ನು ಉಪಯೋಗಿಸಿದ್ರೆ ಅವ್ರ ಶುಗರ್ ಏನು ಜಾಸ್ತಿ ಆಗೋದಿಲ್ಲ. ಅದೇ ರೀತಿ ಈ ಜೋಳದಲ್ಲಿ 70% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಅಂದ್ರೆ ಇದನ್ನ ತಿಂದಾಗ ಬ್ಲಡ್ ಶುಗರ್ ಅಷ್ಟು ಬೇಗ ಜಾಸ್ತಿ ಆಗೋದಿಲ್ಲ. ಇನ್ನು ಪ್ರೋಟೀನ್ಸ್ ಬಂದ್ರೆ ಜೋಳದಲ್ಲಿ ಸುಮಾರು 8% ಅಷ್ಟು ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಒಳ್ಳೆಯದು, ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ಬೇಕಾಗತ್ತೆ. ಇದರಲ್ಲಿ ಸುಮಾರು 8% ಇರುತ್ತೆ. ಗ್ಲೂಟೆನ್ ಅನ್ನೋ ಪ್ರೋಟೀನು ಗೋಧಿಯಲ್ಲಿರುತ್ತೆ, ಜೋಳದಲ್ಲಿರಲ್ಲ. ಸುಮಾರು ಜನಕ್ಕೆ ಗ್ಲೂಟೆನ್ ಎಂಟ್ರೋಪತಿ ಇದೆ ಅಂತ ಹೇಳ್ತೀವಿ. ಅಂಥವರಿಗೆ ಗೋಧಿ ಪದಾರ್ಥಗಳನ್ನು ತಿಂದ್ರೆ ಹೊಟ್ಟೆ ನೋವು ಮತ್ತೆ ಲೂಸ್ ಮೋಷನ್ಸ್ ಆಗುತ್ತೆ. ಬಟ್ ಇದರಲ್ಲಿ ಗ್ಲೂಟೆನ್ ಇರೋದಿಲ್ಲ ಜೋಳದ ಪ್ರೋಟೀನ್ಸ್ ಅಲ್ಲಿ. ಸೊ ಡಯಾಬಿಟಿಸ್ ಇದು ಗ್ಲೂಟೆನ್ ಎಂಟ್ರೋಪತಿ ಇದ್ದವರಿಗೆ ಗೋಧಿ ಬದಲು ಜೋಳ ತಗೋಬಹುದು. ಅವ್ರಿಗೇನು ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ಸ್ ಆಗೋದಿಲ್ಲ. ಇನ್ನು ಕೊಬ್ಬಿನ ಅಂಶ ಅಥವಾ ಫ್ಯಾಟ್ ಕಂಟೆಂಟು ಜೋಳದಲ್ಲಿ ಲೆಸ್ ದೆನ್ 1% ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಅಥವಾ ತೂಕ ಜಾಸ್ತಿ ಇರೋರು ಧೈರ್ಯವಾಗಿ ಜೋಳವನ್ನು ಉಪಯೋಗಿಸಬಹುದು. ಇನ್ನು ನಾರಿನ ಅಂಶಕ್ಕೆ ಬಂದ್ರೆ ಫೈಬರ್ ಅಂತ ಹೇಳ್ತೀವಿ. ಫೈಬರ್ ಕಂಟೆಂಟು ಅಥವಾ ಈ ನಾರಿನ ಅಂಶ ಜೋಳದಲ್ಲಿ 8-10% ಅಷ್ಟಿರುತ್ತೆ. ಅನ್ನದಲ್ಲಿ ಅಷ್ಟೊಂದಿರಲ್ಲ. ಗೋಧಿಗಿಂತ ಇದರಲ್ಲಿ ಜಾಸ್ತಿ ನಾರಿನ ಅಂಶ ಇರುತ್ತೆ. ಈ ನಾರಿನ ಅಂಶ ಅಥವಾ ಫೈಬರ್ ಅಲ್ಲಿ ನಾವು 2 ತರ ಹೇಳ್ತೀವಿ. ಒಂದು ಸಾಲ್ಯುಬಲ್ ಫೈಬರ್, ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್. ಇನ್ಸಾಲ್ಯುಬಲ್ ಫೈಬರ್ ಅನ್ನೋದು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ಮಲಬದ್ಧತೆ ಆಗೋದಿಲ್ಲ. ಇದರಲ್ಲಿ ಸಾಲ್ಯುಬಲ್ ಫೈಬರ್ 8-10% ಇರುತ್ತೆ. ಇದು ನಾವು ತಗೊಳ್ಳೋ ಜೋಳದ ರೊಟ್ಟಿ ನಿಧಾನವಾಗಿ ಜೀರ್ಣವಾಗುವಂತೆ ನೋಡ್ಕೊಳ್ಳುತ್ತೆ. ಸೊ ಬೇಗ ಹಸಿವು ಆಗೋದಿಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೇಳಿದೆ, ಡಯಾಬಿಟಿಸ್ ಬಗ್ಗೆ ಹೇಳಿದೆ, ಪ್ರೋಟೀನ್ಸ್ ಬಗ್ಗೆ ಹೇಳಿದೆ, ಫ್ಯಾಟ್ ಬಗ್ಗೆ ಹೇಳಿದೆ, ನಾರಿನ ಅಂಶದ ಬಗ್ಗೆ ಹೇಳಿದೆ. ಅದೇ ರೀತಿ ಈ ಜೋಳದಲ್ಲಿ ನಯಾಸಿನ್, ರಿಬೋಫ್ಲೇವಿನ್, ಫೋಲಿಕ್ ಆಸಿಡ್ ಅಂತ ಇವು 3 ವೈಟಮಿನ್ಸ್, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇರುತ್ತೆ. ಅದು ದೇಹಕ್ಕೆ ಬಹಳ ಉಪಯೋಗ ಆಗುತ್ತೆ. ಅದೇ ರೀತಿ ಇದರಲ್ಲಿ ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂ ಅನ್ನೋದು ನಾವು ತಗೊಳ್ಳೋ ಆಹಾರದಲ್ಲಿನ ಕ್ಯಾಲ್ಸಿಯಮ್ಮು ಆ ಕರಳಿನಿಂದ ಅಬ್ಸರ್ವ್ ಆಗೋ ತರ ಹೆಲ್ಪ್ ಆಗುತ್ತೆ. ಸೊ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ. ಜೋಳ ತಿನ್ನೋದ್ರಿಂದ ಅದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ. ಇನ್ನು ಐರನ್ ಮತ್ತು ಕಾಪರ್. ರಾಗಿಯಲ್ಲಿ ಇರುವಷ್ಟೇ ಐರನ್ ಕಂಟೆಂಟ್ ಜೋಳದಲ್ಲೂ ಇರುತ್ತೆ. ಸೊ ರಕ್ತಹೀನತೆ, ಬ್ಲಡ್ ಕಡಿಮೆ ಇರೋರಿಗೆ ರಾಗಿ ಸೇವಿಸೋದು ಬಹಳ ಒಳ್ಳೆಯದು. ಇನ್ನು ತೂಕ ಕಡಿಮೆ ಮಾಡಲೋದಕ್ಕೆ ನಾನು ಹೇಳಿದ್ನಲ್ಲ, ಈ ರಾಗಿಯಲ್ಲಿ ಸುಮಾರು 8% ಅಷ್ಟು ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸ್ ಆರ್ ಗುಡ್ ಅಪಟೈಟ್ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ರಾಗಿ, ಇದು ಜೋಳದ ಪದಾರ್ಥಗಳನ್ನ ನೀವು ತಿಂದ್ರೆ ನಿಮ್ಗೆ ಬೇಗ ಹಸಿವು ಆಗೋದಿಲ್ಲ. ಒಂದು 3-4 ರೊಟ್ಟಿ ತಿಂದ್ರೆ 6-8 ಗಂಟೆ ಕಾಲ ಹಸಿವು ಆಗದೆ ಇರಬಹುದು. ಅದೇ ರೀತಿ ನಾರಿನ ಅಂಶನೂ ಇರೋದ್ರಿಂದ ತೂಕ ಕಡಿಮೆ ಮಾಡಬೇಕು ಅಂತ ಇಚ್ಛಿಸುವವರಿಗೆ ಜೋಳದ ರೊಟ್ಟಿ ಸೇವಿಸೋದು ಬಹಳ ಒಳ್ಳೆಯದು. ಸ್ನೇಹಿತರೆ, ಜೋಳದ ರೊಟ್ಟಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ನಮಸ್ಕಾರ.